Hi everyone. So in this lecture, we'll study about some problems on AC, alternating current. Okay, this is the first lecture on problem solving session on alternating current. Okay, so look at the first problem. If the RMS current in a 50 Hz AC supply or AC circuit is 5 ampere, the value of the current 1 by 300 seconds after its value becomes 0 is. ಓಕೆ ನೋಡಿ, ಇವಾಗ ನೋಡಿ ಹೇಗೆ ಹೇಳಿದ್ದಾರೆ ಅಂತಂದರೆ, ಇವಾಗ 0 ಆದ ನಂತರ 1/300 ಸೆಕೆಂಡ್ಸಲ್ಲಿ ಎಷ್ಟು ವ್ಯಾಲ್ಯೂ ಆಫ್ ಕರೆಂಟ್ ಇರುತ್ತೆ ಅಂತ ಕ್ವಶನ್ ಕೇಳಿದರು. ವಿ ಡೂ ಹ್ಯಾವ್ I = I0 ಇಂಟು ಸೈನ್ ಒಮೆಗಾ ಟಿ ಇಸ್ ದ ಜನರಲ್ ಇಕ್ವೇಷನ್. ನಮಗೆ ಐ ವ್ಯಾಲ್ಯೂನ ಕಂಡುಹಿಡಬೇಕು ಇವಾಗ. ಸೊ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ಕರೆಂಟ್, ದಟ್ ಈಸ್ RMS ಕರೆಂಟ್ ಕೊಟ್ಟಿದ್ದಾರೆ. ಸೊ IRMS = I0 ಡಿವೈಡ್ ಬೈ √2 ಆಗಿರೋದ್ರಿಂದ ಇಟ್ ಇಂಪ್ಲೈಸ್ I0 = IRMS ಇಸ್ 5 ಆಂಪಿಯರ್ ಇಂಟು √2 ಅಂತ ಆಯಿತು. ಹೌದಾ, IRMS ಇಂಟು √2 ಅಂತ ಆಯಿತು. ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ I0 ಇಸ್ 5√2 ಇಂಟು ಸೈನ್ ಒಮೆಗಾ ಬದಲಿಗೆ ಏನು ಆಗ್ತಾರೆ ಈಗ 2πft ಅಂದರೆ 2πf ಎಷ್ಟಾಗಬೇಕಾಯಿತು 50 Hz ಇಂಟು T is 1/300 ಅಂತ ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು 5√2 ಇಂಟು ಸೈನ್ 56 ಅಲ್ವಾ, ಅದು 6 ಅಂದರೆ 5/3 ಸೈನ್ 3 ಆಯಿತು. ಸೊ ಸೈನ್ 3 ಅಂದರೆ ಎಷ್ಟಾಯಿತು 5√2 ಇಂಟು 60 ಡಿಗ್ರಿ √3/2 ಅಂತ ಆಯಿತು. ಸೊ ದಟ್ ಈಸ್ ವಾಟ್ 5 ಟೈಮ್ಸ್ √3/2 ಆಂಪಿಯರ್. 5 √3/2 ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. Okay, next problem ನೋಡಿ. An alternating current generator has an internal resistance Rg and an internal reactance Xg. Okay, resistance ಇದೆ, Rg ಇದೆ, ರಿಯಾಕ್ಟನ್ಸ್ ಇಂಟರ್ನಲ್ ರಿಯಾಕ್ಟನ್ಸು ಅಲ್ಲಿ ಡಿಫ್ರೆನ್ಸ್ ಇದೆ ನೋಡಿ, ರಿಯಾಕ್ಟನ್ಸ್ ಈಸ್ Xg ಹಿಯರ್. ಹೌದಾ, so it is used to supply the power to a passive load consisting of a resistance Rg and an reactance XL. Again reactance XL ಇದೆ. ಹೌದಾ, ಸೊ ಫಾರ್ ಎ ಮ್ಯಾಕ್ಸಿಮಮ್ ಪವರ್ ಟು ಬಿ ಡೆಲಿವರ್ಡ್ ಫ್ರಮ್ ದ ಜನರೇಟರ್. ನೋಡಿ, ಇವಾಗ ಮ್ಯಾಕ್ಸಿಮಮ್ ಪವರ್ ಬರಬೇಕು ಅಂದರೆ VRMS IRMS cos π ಅಂತಿದೆ ನನಗೆ. ಹೌದಾ, ಸೊ ಕರೆಂಟ್ ಜಾಸ್ತಿ ಆಗಬೇಕು. ಸೊ ಕರೆಂಟ್ ಇನ್ಕ್ರೀಸ್ ಆದರೆ ಐ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಪವರ್. ಸೊ ಕರೆಂಟ್ ಇನ್ಕ್ರೀಸ್ ಯಾವಾಗಿರುತ್ತೆ AC ಸರ್ಕ್ಯೂಟ್ ಕರೆಂಟ್ ಯಾವಾಗ ಮ್ಯಾಕ್ಸಿಮಮ್ ಇರ್ತಂದರೆ ವೆನ್ ದ ಸರ್ಕ್ಯೂಟ್ ಇಸ್ ಇನ್ ರೆಸೋನೆನ್ಸ್ ಕಂಡೀಷನ್ ಇದ್ದರೆ ಮಾತ್ರ ಆಗುತ್ತೆ. ಸಿನಾಪ್ಸಿಸ್ ನೋಡಿ, ಈಗ ರೆಸೋನೆನ್ಸಲ್ಲಿ ಇದ್ದರೆ ಮಾತ್ರ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಹೌದಲ್ಲ, ಸೊ ಹಂಗಾಗಿ ಏನಾಗುತ್ತೆ ಆ್ಯಕ್ಚುಲಿ ಈಗ ಏನಾಗಬೇಕು ಆ್ಯಕ್ಚುಲಿ ಇವಾಗ ಮ್ಯಾಕ್ಸಿಮಮ್ ಕರೆಂಟ್ ಅದಂದರೆ ನಾನು ಹೇಳಿದೆ ಆ್ಯಕ್ಚುಲಿ XL = XC ಇರಬೇಕು ಅಂತ ಹೇಳಿದ್ರೆ, ಆರ್ ಎಲ್ಸ್ XL - XC = 0 ಆಗಬೇಕು ಅಂದ್ಬಿಟ್ಟು ನಾವು ಕಲ್ತಿದ್ವಿ. ಹೌದಾ, ಸೊ ಹಂಗಾಗಿ ಇಲ್ಲಿ ಕೂಡ ಹಾಗೇನೆ ಏನು ಅಂತ ಕೇಳಿದ್ರೆ ಇದೆರಡೂ ಸೇರಿಸ್ಬಿಟ್ಟು 0 ಆಗಬೇಕು. ಹೌದಾ, ಸೊ ಹಂಗಾಗಿ XG XL ಪ್ಲಸ್ ಮತ್ತು ಯಾವುದು XG ಅಲ್ವಾ, ಅದು XG ಎರಡೂ ಸೇರಿಸ್ಬಿಟ್ಟು ಏನಾಗಬೇಕು ಆ್ಯಕ್ಚುಲಿ 0 ಆಗಬೇಕು. ಸೊ ಹಂಗಾಗಿ ಏನು ಹೇಳಿದ್ವಿ ಆ್ಯಕ್ಚುಲಿ, ಸೊ ದ್ಯಾರ್ ಫಾರ್ ಐ ಕ್ಯಾನ್ ಸೇ ದ್ಯಾಟ್ ಏನಂತ ಹೇಳ್ಬೋದು ನಾನು, ಸೊ XL ಮಸ್ಟ್ ಬಿ ಈಕ್ವಲ್ ಟು -XG ಆಗಬೇಕು. ಸೊ ಅದಕ್ಕೋಸ್ಕರ -XG, ಇಟ್ಸ್ ಅ ಗುಡ್ ಪ್ರಾಬ್ಲಮ್ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವೆನ್ ಎ ವೋಲ್ಟೇಜ್ ಮೆಜರಿಂಗ್ ಡಿವೈಸ್ ಈಸ್ ಕನೆಕ್ಟೆಡ್ ಟು AC ಮೇನ್ಸ್, ಓಕೆ, ದ ಮೀಟರ್ ಶೋಸ್ ದ ಸ್ಟಡಿ ಇನ್ಪುಟ್ ವೋಲ್ಟೇಜ್ ಆಫ್ 220 ವೋಲ್ಟ್. ದಿಸ್ ಮೀನ್ಸ್, ಇವಾಗ ನೋಡಿ ಏನು ಅಂತ ಹೇಳಿದರೆ ವೋಲ್ಟ್ ಮೀಟರ್ನ AC ಸರ್ಕ್ಯೂಟಿಗೆ ಕನೆಕ್ಟ್ ಮಾಡ್ತಾರೆ ಆರ್ AC ಮೇನ್ಸಿಗೆ ಕನೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಟು ಕ್ಯಾಲಿಬ್ರೇಟ್ ಈಸ್ ಕ್ಯಾಲಿಬ್ರೇಟೆಡ್ ಟು ರೀಡ್ ದ RMS ವ್ಯಾಲ್ಯೂ ಆಫ್ ದಿ, ಹೌದಾ, RMS ವ್ಯಾಲ್ಯೂ ಆಫ್ ದಿ ಅಲ್ಟರ್ನೇಟಿಂಗ್ ಕ್ವಾಂಟಿಟೀಸ್. RMS ವ್ಯಾಲ್ಯೂನ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ವೋಲ್ಟ್ ಮೀಟರ್ ಅಥವಾ ಅಮೀಟರನ್ನು ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಯಾಕೆ ಕನೆಕ್ಟ್ ಮಾಡ್ತಾರೆ ಇವಾಗ ಆ್ಯಕ್ಚುಲಿ ಅಂತಂದರೆ it means the meter reads, okay, this means the meter reads not V but V² calibrated and it is calibrated to read as square root of that. ಅಂದರೆ RMS ವ್ಯಾಲ್ಯೂನ ಕಂಡುಹಿಡಲಿಕ್ಕೆ ಬಳಸ್ತಾರೆ. ಸೊ ಹಂಗಾಗಿ ಸ್ಕ್ವೇರ್ ರೂಟ್ ಇದೆಯಲ್ಲ ಆಪ್ಷನ್ ಸಿ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಅದಕ್ಕೆ RMS ವ್ಯಾಲ್ಯೂಗೆ ನಾವು ವರ್ಚುವಲ್ ವ್ಯಾಲ್ಯೂ ಅಂತಲೂ ಕೂಡ ಹೇಳ್ತಾರೆ. RMS ವ್ಯಾಲ್ಯೂ ಆರ್ ವರ್ಚುವಲ್ ವ್ಯಾಲ್ಯೂ. ಥೆರಿಟಿಕಲ್ ಬೇಸ್ಡ್ ಕ್ವಶನ್ ಆಗಿತ್ತು, ಇದು ಕೂಡ ಥೆರಿಟಿಕಲ್ ಕ್ವಶನ್. ಫೋರ್ತ್ ಒನ್, ಟು ರೆಡ್ಯೂಸ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಇನ್ ದ LCR ಸೀರೀಸ್ ಸರ್ಕ್ಯೂಟ್ ವಿತ್ ಜನರೇಟರ್. ನೋಡಿ, ಇವಾಗ ಒಮೆಗಾ ಈಸ್ ಈಕ್ವಲ್ ಟು 1/√LC ಅಂತಿದೆ ನಮಗೆ ಇವಾಗ. ರೆಸೊನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ಈಕ್ವಲ್ ಟು 1/√LC. ಇವಾಗ ನೋಡಿ
ಒಮೆಗಾ ವ್ಯಾಲ್ಯೂನ ಕಡಿಮೆ ಮಾಡಬೇಕು ಅಂದರೆ ಟು ರೆಡ್ಯೂಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ, ಇದನ್ನು ಕಡಿಮೆ ಮಾಡಬೇಕು ಅಂದರೆ ಐ ನೀಡ್ ಟು ಇನ್ಕ್ರೀಸ್ ದ ವಾಟ್, ಕೆಪಾಸಿಟರ್ನ ಜಾಸ್ತಿ ಮಾಡಬೇಕು. ಹೌದಾ? ಯಾಕೆಂದರೆ ಕೆಪಾಸಿಟರ್ನ ಜಾಸ್ತಿ ಮಾಡಬೇಕು. ಸೊ ಕೆಪಾಸಿಟರ್ನ ಏನು ಮಾಡಬೇಕು ಆ್ಯಕ್ಚುಲಿ ಇವಾಗ ಕೆಪಾಸಿಟರ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಯು ನೋ ದ್ಯಾಟ್ ಸಿ ಪಿ ಪ್ಯಾರಲ್ ಇದ್ದಾಗ C1 + C2 ಅಂದರೆ, ಸೊ ಹಂಗಾಗಿ ಒಂದು ಕೆಪಾಸಿಟರನ್ನು ಏನು ಮಾಡಬೇಕು, ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಸಾಕಲ್ವಾ. ವಿ ನೀಡ್ ಟು ಕನೆಕ್ಟ್ ಅನದರ್ ಕೆಪಾಸಿಟರ್ ಶುಡ್ ಬಿ ಆ್ಯಡ್ ಇನ್ ಪ್ಯಾರಲಲ್ ಟು ದ ಫಸ್ಟ್ ಅಂತ ಹೇಳ್ತೇವೆ. ಪ್ಯಾರಲಲ್ ಟು ದ ಫಸ್ಟ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ದ್ಯಾಟ್ ಕೆಪಾಸಿಟನ್ಸ್ ವ್ಯಾಲ್ಯೂ ಇನ್ಕ್ರೀಸಸ್, ಆಸ್ ದ ಕೆಪಾಸಿಟನ್ಸ್ ವ್ಯಾಲ್ಯೂ ಇನ್ಕ್ರೀಸಸ್ ಒಮೆಗಾ ಡಿಕ್ರೀಸಸ್. ಓಕೆ, ಐದನೇದು ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ಸ್ ಶುಡ್ ಬಿ ಸೆಲೆಕ್ಟೆಡ್ ಫಾರ್ ಬೆಟರ್ ಟ್ಯೂನಿಂಗ್ ಆಫ್ ಆ್ಯನ್ LCR ಸರ್ಕ್ಯೂಟ್ ಯೂಸ್ಡ್ ಫಾರ್ ದ ಕಾಂಬಿನೇಷನ್. ಹೌದಾ? ಈಗ ನೋಡಿ, ಫಸ್ಟಿಗೆ ನೆನ್ಪಿಟ್ಕೊಳ್ಳಿ, ಟ್ಯೂನಿಂಗ್ ಹೇಳೋದು ನಮ್ಮದು ರೇಡಿಯೋಲೆಲ್ಲ ಬರ್ತಲ್ಲ, ಟ್ಯೂನ್ ಮಾಡ್ತಿರಲ್ಲ ನೀವು, ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ತಿರಲ್ಲ, ಅದ್ರ ಮೇಲೆ ಡಿಪೆಂಡು. ಈಗ ಬೆಟರ್ ಟ್ಯೂನಿಂಗ್ ಇರಬೇಕು ಅಂತಂದರೆ LCR ಸರ್ಕ್ಯೂಟನ್ನು ಯೂಸ್ ಮಾಡೇ ಮಾಡ್ತಾರೆ. ಹೆಂಗಂದ್ರೆ ಅದರಲ್ಲಿ ಶುಡ್ ಹ್ಯಾವ್ ದ ಹೈ ಕ್ವಾಲಿಟಿ ಫ್ಯಾಕ್ಟರ್, ಅದರದ್ದು ಟ್ಯೂನಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದರೆ, ಬೆಟರ್ ಟ್ಯೂನಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ಕ್ಯೂ ಫ್ಯಾಕ್ಟರ್ ಅಂತ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಕ್ಯೂ ಫ್ಯಾಕ್ಟರು ಹೈ ಇರಬೇಕು, ಜಾಸ್ತಿ ಇರಬೇಕು. ಸೊ ಕ್ಯೂ ಫ್ಯಾಕ್ಟರ್ ಏನುಂಟು ಫಾರ್ಮುಲಾ 1/R × √L/C ಅಂತಿದೆ ನಮಗೆ. ಹೌದಾ? ಸೊ ಆರು ಕಡಿಮೆ ಆಗಿರಬೇಕು, ಎಲ್ ಜಾಸ್ತಿ ಆಗಿರಬೇಕು, ಸಿ ಕಡಿಮೆ ಆಗಿರಬೇಕು. ಈ ಥರ ಇದ್ದರೆ ದಟ್ ಈಸ್ ವೆರಿ ಗುಡ್ ಫಾರ್ ಟ್ಯೂನಿಂಗ್ ಪ್ರಾಸೆಸ್. ಕ್ವಾಲಿಟಿ ಫ್ಯಾಕ್ಟರ್ ಜಾಸ್ತಿ ಇದ್ದಂಗೆ ಆಯಿತು. ನೋಡಿ ಯಾವುದಿದೆ ಆ್ಯಕ್ಚುಲಿ, ನೋಡಿ ಆಪ್ಷನ್ ಎ 20, 1.5, 35 ಕಡಿಮೆ ಆಗೋದಿಲ್ಲ. ಸಿ ಆಗುತ್ತೆ ನೋಡಿ, ಆರ್ ಕಡಿಮೆ ಇದೆ, 15 Ω ಇದೆ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ. ಓಕೆ, ಎಲ್ ಜಾಸ್ತಿ ಇದೆ ನೋಡಿ, 3.5 ಇದೆ. ಆಸ್ ವೆಲ್ ಆಸ್ ಸಿ ಕೂಡ ಕಡಿಮೆನೇ ಇದೆ. ಹೌದು, 30 ಇರೋದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಗುಡ್ ಕಾಂಬಿನೇಷನ್. ಓಕೆ, ಸೊ ದಟ್ ಇಸ್ ದ ಗುಡ್ ಕಾಂಬಿನೇಷನ್ ಫಾರ್ ಹ್ಯಾವಿಂಗ್ ದ ಬೆಟರ್ ಟ್ಯೂನಿಂಗ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಆ್ಯನ್ ಇಂಡಕ್ಟರ್ ಆಫ್ ರಿಯಾಕ್ಟನ್ಸ್ 1 Ω. ರಿಯಾಕ್ಟನ್ಸನ್ನೇ ಕೊಟ್ಬಿಟ್ಟಿದ್ದಾರೆ ಅವರು ಡೈರೆಕ್ಟಾಗಿ, ಅಂದರೆ ರಿಯಾಕ್ಟನ್ಸ್ ಅಂತ ಕೊಟ್ಟಿರೋದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ XL ಅಂತ ತಗೊಳ್ತಾನೆ 1 Ω, and resistor R = 2 Ω are connected in series to a terminal of 6 volt. ಅಂದರೆ VRMS = 6 volt ಅಂತ ಆಯಿತು. The power dissipated = VRMS IRMS into cos pi ಅಂತ ನಮ್ಗೆ ಗೊತ್ತಿದೆ ಹೆಂಗಂದ್ರೆ. ಹೌದಾ? ಸೊ cos pi = R/Z. ನಂಗೆ Z ಬೇಕು. ಹೆಂಗೆ Z = R² + XL² ಅಂತ ತಗೊಂಡ್ರೆ √1² + 2². ದಟ್ ಈಸ್ ಈಕ್ವಲ್ ಟು ಏನಾಗಬೇಕಾಯ್ತದು, √5 ಆಗಬೇಕಾಯಿತು. ಸೊ ದ್ಯಾರ್ ಫಾರ್ ಪವರ್ = VRMS ಇಸ್ 6 volt, IRMS = VRMS/Z. ಹೌದಾ? ಓಮ್ಸ್ ಲಾ ಪ್ರಕಾರ 5 ಆಗಬೇಕಾಯ್ತು. ಅಂದರೆ ಈಗ ನೋಡಿ, ಈಗ IRMSನ ಹೆಂಗೆ ಕಂಡುಹಿಡಿತೀರಿ, IRMS ನಥಿಂಗ್ ಬಟ್ VRMS/Z. I = V/R ಹೇಳ್ದಂಗೆ ಬೈ ಯೂಸಿಂಗ್ ದ ಓಮ್ಸ್ ಲಾನೇ ಇದು. ದ ಟೋಟಲ್ ರೆಸಿಸ್ಟೆನ್ಸ್ ಅಂದರೆ ಇಂಪೆಡೆನ್ಸ್ ಅಲ್ವಾ, ಇಂಟು cos pi = R/Z. R ವ್ಯಾಲ್ಯೂ ಇಸ್ ಅಗೇನ್ 1/√5 ಅಂತ ಆಯ್ತದು. ಸೊ 36/5, 36/5 ಆಯಿತಾ, ಇಂಟು cos pi, VRMS IRMS ಇಂಟು cos pi, R/Z. R ಇಸ್ ಹೌ ಮಚ್, R ಇಸ್ 2 Ω ಇದೆ ಅಲ್ಲಿ, 2 Ω ಇಂಟು 2 ಇದೆ ಅಂದರೆ 72/5, ದಟ್ ಈಸ್ ಈಕ್ವಲ್ ಟು 14.4 ವ್ಯಾಟ್ ಅಂತ ಬರುತ್ತೆ. ಆಪ್ಷನ್ ಸಿ. ಈ ಥರ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ಔಟ್ಪುಟ್ ಆಫ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಈಸ್ ಮೆಜರ್ಡ್ ಟು ಬಿ 24 volt ವೆನ್ ಕನೆಕ್ಟೆಡ್ ಟು ಎ 12 watt ಲೈಟ್ ಬಲ್ಬ್. ದ ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್. ನೋಡಿ, ಟ್ರಾನ್ಸ್ಫಾರ್ಮರಲ್ಲಿ ಯಾವತ್ತೂ ಕೂಡ ಏನಾಗುತ್ತೆ ಆ್ಯಕ್ಚುಲಿ, numbers of turns in the primary to the number of turns in the secondary equal to voltage in the primary to the voltage in the secondary, that is equal to EMF induced in the primary to the EMF into the secondary, that is equal to current in the secondary divided by current in the primary. ಇದನ್ನು ನೆನಪಿಟ್ಕೊಂಬಿಡಿ ಯಾವತ್ತೂ ಕೂಡ ಆಯಿತಾ. ದಿಸ್ ಇಸ್ ವಾಟ್ ವೆರಿ ಮಚ್. ಓನ್ಲಿ ರಿವರ್ಸ್ ಇರೋದು ಯಾವುದಕ್ಕೆ ಆ್ಯಕ್ಚುಲಿ, ಇನ್ವರ್ಸ್ಲಿ ಪ್ರಪೋರ್ಷನ್ ಇರೋದು ಕರೆಂಟಿಗೆ ಮಾತ್ರ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಪ್ಲೀಸ್ ಟ್ರೈ ಟು ರಿಮೆಂಬರ್ ದ್ಯಾಟ್. ಓಕೆ, ಸೊ ಇವಾಗ ನೋಡಿ, ದ ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಈಗ ಸೆಕೆಂಡರಿ ವೋಲ್ಟೇಜ್, ಅದು ಸೆಕೆಂಡರಿ ವೋಲ್ಟೇಜ್ ಇಸ್ ಈಕ್ವಲ್ ಟು 24 volt ಅನ್ನಂಗೆ ಆಯಿತು. ಓಕೆ, ಬಲ್ಬ್ ಏನು ಆ್ಯಕ್ಚುಲಿ ಪವರ್ ಔಟ್ಪುಟ್ ದ ಸೆಕೆಂಡರಿ ಈಸ್ 12 watt ಬಲ್ಬ್ ಇದ್ದಂಗೆ ಆಯ್ತದು, 12 watt. ಹೌದಾ? ಸೊ ನಮಗೆ ಗೊತ್ತಿದೆ ಆ್ಯಕ್ಚುಲಿ, ಇವಾಗ ಏನು ಗೊತ್ತಿದೆ ಆ್ಯಕ್ಚುಲಿ ನಿಮಗೆ, ಪವರ್ P = ಮ್ಯಾಕ್ಸಿಮಮ್ ಪವರ್ ಹೇಳುವಂಥ ಸಂದರ್ಭ ಬಂದಾಗ ಆ್ಯಕ್ಚುಲಿ ಯು ಕ್ಯಾನ್ ಸೇ ಪವರ್ ಇನ್ ದ ಸೆಕೆಂಡರಿ ದಟ್ ಮಸ್ಟ್ ಬಿ ಈಕ್ವಲ್ ಟು I ಇನ್ ದ ಸೆಕೆಂಡರಿ, ಕರೆಂಟ್ ಇನ್ ದ ಸೆಕೆಂಡರಿ ಆಸ್ ವೆಲ್ ಆಸ್ ವೋಲ್ಟೇಜ್ ಇನ್ ದ ಸೆಕೆಂಡರಿ ಅಂತ ತಗೊಳ್ಳೋಣ. ಓಕೆ, ಸೊ ಈಗ ನನಗೆ ಫಸ್ಟಿಗೆ ಲೆಟ್ಸ್ ಫೈಂಡ್ ಔಟ್ ದ ಕ್ಯಾಲ್ಕುಲೇಟ್ ದ ಸೆಕೆಂಡರಿ ಕರೆಂಟ್.
ಪಿ ಎಸ್ ಎಷ್ಟಿದೆ 12 ವ್ಯಾಟ್ ಡಿವೈಡ್ ಬೈ ವಿ ಎಸ್ ಇಸ್ 24, ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಆಂಪಿಯರ್ ಕರೆಂಟ್ ಇನ್ ದ ಸೆಕೆಂಡರಿಲಿ 1/2 ಆಂಪಿಯರ್ ಇದೆ ಆಯಿತಾ. ಈಗ ಮ್ಯಾಕ್ಸಿಮಮ್ ಕರೆಂಟ್ ಅಂದರೆ ಹೆಂಗೆ ಹೇಳ್ತೀರಿ ನೀವು ಆ್ಯಕ್ಚುಲಿ ದ ಪೀಕ್ ಕರೆಂಟು I0 ಈಕ್ವಲ್ ಟು IRMS ಇಂಟು √2 ಮಾಡಿದರೆ ಆಯಿತು, ದಟ್ ಈಸ್ ವಾಟ್ ದ ಪೀಕ್ ಕರೆಂಟ್ ಅದು. ಸೊ IRMS ಈಸ್ 1/2 ಆಂಪಿಯರ್ √2 ಅಷ್ಟೇ, ದಟ್ ಈಸ್ ವಾಟ್ 1/√2 ಡಿವೈಡ್ ಬೈ √2, ದಟ್ ಈಸ್ ವಾಟ್ ಹೌ ಮಚ್, ಸಾರಿ √2 ಅಲ್ವಾ, ಸಾರಿ ದಿಸ್ ಈಸ್ ಈಕ್ವಲ್ ಟು ಹೌ ಮಚ್, ದಿಸ್ ಈಸ್ ಈಕ್ವಲ್ ಟು √2 ಡಿವೈಡ್ ಬೈ 2, √2 ಸಾರಿ 1/√2 ಸರಿನೇ ಇತ್ತು, 1/√2 ಆಂಪಿಯರ್, 1/√2 ಆಂಪಿಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಸರಿನೇ ಇದೆ. Okay, so this is how I can calculate the value of maximum current. Okay, ಈ ಪ್ರಾಬ್ಲಮ್ ನೋಡಿ 8th one. The peak value of the instantaneous alternating EMF E is given by E equal to E0 cos omega t is 10 volts and its frequency is 50 hertz. The time at which t equal to 1/600 seconds ಇದ್ದಾಗ the instantaneous EMF is. Instantaneous EMF ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೇವೆ, E0 equal to cos omega t and E0 into cos omega t. ನೋಡಿ ಇವಾಗ this is what the instantaneous EMF ಅದು, that is what E0 is how much 10 volt ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ದ ಪೀಕ್ ವ್ಯಾಲ್ಯೂ ಅಂದರೆ ಅದೇ 10 ವೋಲ್ಟು ಇಂಟು ಕಾಸ್ ಆಫ್ ಒಮೆಗಾ. ಒಮೆಗಾ ಅಂದರೆ ಏನಂತ ಆ್ಯಕ್ಚುಲಿ 2πf ಆಗಬೇಕಲ್ಲ, ಅದು 2π ಇಂಟು ಎಫ್. ಎಫ್ ಈಸ್ 50 ಹರ್ಟ್ಸ್ ಇಂಟು ಟಿ ಈಸ್ 1/600 seconds. ಸೊ ದಟ್ ಈಸ್ ಈಕ್ವಲ್ ಟು 10 ಇಂಟು ಕಾಸ್ ಎಷ್ಟಾಗಬೇಕಾಯ್ತು, ಇದು 12 ಇದಲ್ಲ, ಸೊ 12 ಆಯಿತು, 5/6 ಆಗಬೇಕಾಯ್ತು, ಇದು 5 1 12 ಕರೆಕ್ಟ್, ಅಂದರೆ 5/6 ಆಯ್ತದು. 5/6 ಅಂದರೆ ಏನಾಗಬೇಕಿತ್ತು, ಕಾಸ್ 30 ಆಯ್ತದು. ಕಾಸ್ 30 ಅಂದರೆ √3/2 ಅಲ್ವಾ, ಅದು √3/2, √3/2. ಸೊ ಇಟ್ ಇಸ್ √3/2 ಅಂತ ಆಯಿತು. ಸೊ ದಿಸ್ಕ 5√3 ವೋಲ್ಟ್, 5√3 ವೋಲ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, 5√3. ಓಕೆ, ಸರಿ ಆಯ್ತಿರೋದು. 5/6 ಬರುತ್ತಲ್ವ, ಅದು 0 0, ಎಫ್ ಈಸ್ 0 0 12 6, 5/6 ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗ್ತೇನೆ ನಾನು ಇವಾಗ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗ್ತೇನೆ. ಓಕೆ, ಸೊ ಆ್ಯನ್ ಎ ಸಿ ಸೋರ್ಸ್ ಈಸ್ ರೇಟೆಡ್ ಆ್ಯಸ್ 220 ವೋಲ್ಟ್ 50 ಹರ್ಟ್ಸ್ ಸಪ್ಲೈ. ದ ಟೈಮ್ ಟೇಕನ್ ಫಾರ್ ದ ವೋಲ್ಟೇಜ್ ಟು ಚೇಂಜ್ ಫ್ರಾಮ್ ಇಟ್ಸ್ ಪೀಕ್ ವ್ಯಾಲ್ಯೂ ಟು 0. ಇವಾಗ ನೋಡಿ, ತುಂಬ ಚೆನ್ನಾಗಿರೋ ಪ್ರಾಬ್ಲಮ್. ಇವಾಗ ಇದು ಗ್ರಾಫ್ ಅಲ್ವಾ ನಿಮಗೆ. ಈಗ ಪೀಕ್ ವ್ಯಾಲ್ಯೂ ಅಂದರೆ ಇದು, 0 ಅಂದರೆ ಇದು. ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಎಷ್ಟು ಟೈಮ್ ಬೇಕು ಆ್ಯಕ್ಚುಲಿ, ಇಟ್ ಈಸ್ ವಾಟ್ T/4 ಅಂತ ನಾನು ಡಿಸ್ಕಸ್ ಮಾಡಿದ್ದೇನೆ. ಹಂಗಂದರೆ ಅವ್ರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಅಂತ ಹೇಳ್ಬಿಟ್ಟು. T ಈಸ್ ಈಕ್ವಲ್ ಟು 1/f, ದಟ್ ಈಸ್ ವಾಟ್ T ಈಕ್ವಲ್ ಟು 1 ಡಿವೈಡ್ ಬೈ 50 ಅಂತ ಆಯಿತು. ಸೊ ದ್ಯಾರ್ ಫಾರ್ T/4, ದ ರಿಕಾರ್ಡ್ ವ್ಯಾಲ್ಯೂ ಇಸ್ T/4. ಸೊ ಟಿಗೆ 1/50 ಇಂಟು 4 ಅಂತ, ದಟ್ ಈಸ್ ವಾಟ್ 1/200, ದಟ್ ಈಸ್ ಈಕ್ವಲ್ ಟು 5 ಇಂಟು 10⁻³ seconds ಅಷ್ಟು ಬೇಕು. 5 ಇಂಟು 10⁻³ ನೋಡಿ, ತುಂಬ ಕಷ್ಟಪಟ್ಟಿದ್ರು ಆ್ಯಕ್ಚುಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಎಷ್ಟು ಈಸಿ ಪ್ರಾಬ್ಲಮ್ ನೋಡಿ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ವೋಲ್ಟೇಜ್ ಆ್ಯಂಡ್ ದ ಕರೆಂಟ್ ಇನ್ ಅನ್ ಎ ಸಿ ಸರ್ಕ್ಯೂಟ್ ಆರ್ ಗಿವನ್ ಬೈ ವಿ ಈಕ್ವಲ್ ಟು 5 sin 100πt minus π/6 ಆ್ಯಂಡ್ ಕರೆಂಟ್ ಇಸ್ ಗಿವನ್. ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫೇಸ್ ವಿತ್ ರೆಸ್ಪೆಕ್ಟ್ ಟು ಫೇಸ್ ಆ್ಯಂಗಲ್. ಇಲ್ಲಿ ನೋಡಿ -π/6 ಇದೆ, ಇಲ್ಲಿ +π/6 ಇದೆ. ಸೊ +π/6 ಇರೋದ್ರಿಂದ, ಇಲ್ಲಿ +π/6 ಇರೋದ್ರಿಂದ ಕರೆಂಟ್ ಇಸ್ ದ ಲೀಡಿಂಗ್ ಕ್ವಾಂಟಿಟಿ, ವೋಲ್ಟೇಜ್ ಇಸ್ ದ ಲ್ಯಾಗಿಂಗ್ ಕ್ವಾಂಟಿಟಿ. ಎಷ್ಟು ಫೇಸ್ ಡಿಫರೆನ್ಸ್ ಇಸ್ π2 minus π1, ದಟ್ ಇಸ್ ದ ಫೇಸ್ ಡಿಫರೆನ್ಸ್ ಅಲ್ವಾ. ದಟ್ ಈಸ್ ವಾಟ್ π/2 ಮೈನಸ್, ಸೊ π/6 ಮೈನಸ್ ಆಫ್ -π/6, ದಟ್ ಈಸ್ ವಾಟ್ ಪ್ಲಸ್ ಆಯ್ತಲ್ಲ 2 times π/6, ದಟ್ ಈಸ್ ವಾಟ್ π/3. π/3 ಇಸ್ ಈಕ್ವಲೆಂಟ್ ಟು ಮಚ್ 60 ಡಿಗ್ರಿ ಅಲ್ವಾ, ಅದು 60 ಡಿಗ್ರಿ. ಸೊ current leads the voltage by 60 degree. Option D is the right answer. Current leads the voltage by 60 degree. Next problem ನೋಡಿ, a resistor of 30 ohm, inductor of reactance. ಅಂದರೆ ಈಗ ರೆಸಿಸ್ಟರ್ ವ್ಯಾಲ್ಯೂ ನಿಮ್ಗೆ ಸಿಕ್ಕಿದೆ ಆ್ಯಕ್ಚುಲಿ 30 ohm ಅಂತ ಸಿಕ್ಕಿದೆ, ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್ XL ಈಕ್ವಲ್ ಟು 10 ohm and capacitive reactance XC equal to 10 ohm. ನೋಡಿ ಕ್ಲಿಯರ್ಲಿ XL equal to XC ಇರೋದ್ರಿಂದ ದ ಸರ್ಕ್ಯೂಟ್ ಈಸ್ ಇನ್ ರೆಸೊನೆನ್ಸ್ ಕಂಡೀಷನ್, ರೆಸೊನೆನ್ಸ್ ಅಲ್ಲಿ ಇದೆ ಅದು, ಹೌದಾ. ಸೊ ಕ್ವಶನ್ ಇಸ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಈ ಕರೆಂಟ್ ಕಂಡುಹಿಡಿತಿರಿಯಾಗ IRMS equal to VRMS divided by Z. Z equal to R ಹೆಂಗಂದ್ರೆ Z is equal to R.
ಸೊ ಕ್ಲಿಯರ್ಲಿ ವಿ ಕ್ಯಾನ್ ಸೇ ಝಡ್ ಈಕ್ವಲ್ ಟು ಆರ್ ಈಕ್ವಲ್ ಟು 30 ಓಮ್ ಅಂತ ತೊಗೊಳ್ಬೋದು. ಅದೇ ಥರನೇ ವಿ ಆರ್ ಎಮ್ ಎಸ್ ಅನ್ನು ಹೆಂಗೆ ಹಿಡಿತೀವಿ, ವಿ ಆರ್ ಎಮ್ ಎಸ್ ಈಕ್ವಲ್ ಟು ವಿ ನಾಟ್ ಬೈ ರೂಟ್ 2. ವಿ ನಾಟ್ ಈಸ್ 300 ರೂಟ್ 2 ಡಿವೈಡ್ ಬೈ ರೂಟ್ 2, ದಟ್ ಈಸ್ ವಾಟ್ ಈಕ್ವಲ್ ಟು 300 ವೋಲ್ಟ್ ಆಯಿತು. ಸೊ ಹಾಗಾಗಿ ವಿ ಆರ್ ಎಮ್ ಎಸ್ ಈಸ್ 300 ವೋಲ್ಟ್, ಝಡ್ ಈಸ್ 30, ದಟ್ ಈಸ್ ಈಕ್ವಲ್ ಟು 10 ಆಂಪಿಯರ್ ಕರೆಂಟ್. ಆಪ್ಷನ್ ಬಿ, 10 ಆಂಪಿಯರ್ ಕರೆಂಟ್ is the right answer for this question. Okay, next problem ನೋಡೋಣ. Okay, so an inductance of 1 millihenry and a condenser of 10 microfarad and resistance of 50 ohm are connected in series. The reactances of the inductor and condensers are the same. ನೋಡಿ, ಡೈರೆಕ್ಟಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇವಾಗ ಇದರಲ್ಲಿ ಎಕ್ಸ್ ಎಲ್ ಈಕ್ವಲ್ ಟು ಎಕ್ಸ್ ಸಿ ಅಂತ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಎಲ್ ಈಕ್ವಲ್ ಟು ಎಕ್ಸ್ ಸಿ ಅಂದರೆ ಒಮೆಗಾ ಕಂಡಿಡಿಯೋಣ. ಒಮೆಗಾ ಈಕ್ವಲ್ ಟು 1 ಬೈ ರೂಟ್ ಎಲ್ ಸಿ, ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ರೂಟ್ 1 ಮಿಲಿ ಹೆನ್ರಿ ಅಂದರೆ 10 ಟು ದಿ ಪವರ್ ಆಫ್ -3, 10 ಮೈಕ್ರೋ 10 ಇಂಟು 10 ಟು ದಿ ಪವರ್ ಆಫ್ -6 ಆಗಬೇಕಾಯಿತು. ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 10 ಟು ದಿ ಪವರ್ ಆಫ್ -8, ದಟ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 10 ಟು ದಿ ಪವರ್ ಆಫ್ -4 ಅಂತ ಆಯಿತು. ದಟ್ ಈಸ್ ಈಕ್ವಲ್ ಟು 10 ಟು ದಿ ಪವರ್ ಆಫ್ +4 ರೇಡಿಯನ್ಸ್ ಪರ್ ಸೆಕೆಂಡ್ ಅಂತ ಆಯ್ತಿದ್ದು. ಹೌದಾ? ಸೊ ಈ ಥರ ಈಗ ನಮಗೆ ಒಮೆಗಾ ವ್ಯಾಲ್ಯೂ ಸಿಕ್ಕಿದೆ ನಮಗೆ ಇವಾಗ. ಸೊ ಡೈರೆಕ್ಟ್ಲಿ ಹೇಳೋಣ, ಐದರ್ ಆಫ್ ದೆಮ್ ಎಕ್ಸ್ ಎಲ್ ಈಕ್ವಲ್ ಟು ಒಮೆಗಾ ಎಲ್ ಅಂತ ಕನ್ಸಿಡರೇಷನ್ ಮಾಡಿದರೆ ಒಮೆಗಾ ಈಸ್ 10 ಟು ದಿ ಪವರ್ ಆಫ್ 4 ಇಂಟು ಇಂಡಕ್ಟನ್ಸ್ ಇಸ್ 1 ಮಿಲಿ ಹೆನ್ರಿ, 10 ಟು ದಿ ಪವರ್ ಆಫ್ -3, ದಟ್ ಈಸ್ ಈಕ್ವಲ್ ಟು 10 ಓಮ್. 10 ಓಮ್ ರೈಟ್ ಆನ್ಸರ್ ಆಗುತ್ತೆ, ಆಪ್ಷನ್ ಡಿ, 10 ಓಮ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಲಾಸ್ಟ್ ಪ್ರಾಬ್ಲಮ್ ಈ ಸೆಷನ್, ಈ ಒಂದು ವಿಡಿಯೋ ಲೆಕ್ಚರಲ್ಲಿದು. ಆ್ಯನ್ ಇಂಡಕ್ಟಿವ್ ಸರ್ಕ್ಯೂಟ್ ಕಂಟೈನ್ಸ್ ಎ ರೆಸಿಸ್ಟೆನ್ಸ್ ಕೊಟ್ಟಿರೋದು. ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು 10 ಓಮ್ ಆ್ಯಂಡ್ ಇಂಡಕ್ಟನ್ಸ್ ಆಫ್ 2 ಹೆನ್ರಿ. ವಿ ಆರ್ ಎಮ್ ಎಸ್ ಕೊಟ್ಟಿದ್ದಾರೆ. ವಿ ಆರ್ ಎಮ್ ಎಸ್ ಈಕ್ವಲ್ ಟು 120 ವೋಲ್ಟ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅದು ಬಂದುಬಿಟ್ಟು 60 ಹರ್ಟ್ಸ್ ಅಂತಿದೆ. ಸರ್ಕ್ಯೂಟ್, ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಶುಡ್ ಬಿ ನಿಯರ್ಲಿ. ಹೌದಾ? ಈಗ ನಮ್ಗೆ ಗೊತ್ತಿದೆ ಏನು ಅಂತ ಹೇಳ್ಬಿಟ್ಟು ಫಸ್ಟಿಗೆ ಝಡ್ ಕಡೆ ಹಿಡ್ಕೊಳ್ಳೋಣ. ಬಿಕಾಸ್ ಐ ಆರ್ ಎಮ್ ಎಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಡಿವೈಡ್ ಬೈ ಝಡ್ ಅಂತ ಗೊತ್ತಿದೆ ನಮಗೆ ಹೆಂಗಂದ್ರೆ. ಸೊ ಹಾಗಾಗಿ ಝಡ್ ಕಡೆ ಹಿಡಿಯೋಣ. ಫಸ್ಟಿಗೆ ಝಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್. ಎಕ್ಸ್ ಎಲ್ ಕಡೆ ಹಿಡಿದು ನೋಡುವ. ಫಸ್ಟಿಗೆ ಎಕ್ಸ್ ಎಲ್ ಬೇಕು ನನಗೀಗ. ಎಕ್ಸ್ ಎಲ್ ಈಕ್ವಲ್ ಟು 2 ಇಂಟು 3.142, 2 ಪೈ ಎಫ್ ಎಲ್ ಅಲ್ವಾ ಅದು. ಎಫ್ ಈಸ್ 60 ಇಂಟು ಎಲ್ ಈಸ್ 2 ಹೆನ್ರಿ. ಇಷ್ಟು ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ? 60 6 18 36 32 754 754.08 ಓಮ್ ಅಂತ ಬರುತ್ತೆ. ಸೊ ಓಕೆ, ಸೊ ಝಡ್ ಈಸ್ ಈಕ್ವಲ್ ಟು ಇಲ್ಲಿ ಮಾಡ್ತಿದ್ದೀನಿ ನೋಡಿ, 10 ಸ್ಕ್ವೇರ್ ಪ್ಲಸ್ 754 ಸ್ಕ್ವೇರ್, 754.08 ಸ್ಕ್ವೇರ್ ಆಯಿತು ನೋಡಿ. ಇದನ್ನು ಕಂಪೇರ್ ಮಾಡಿದರೆ ಇದು ತುಂಬ ದೊಡ್ಡ ವ್ಯಾಲ್ಯೂ, ಸಣ್ಣ ವ್ಯಾಲ್ಯೂ ಅಲ್ವಾ, 10 ಸ್ಕ್ವೇರ್ 100. ಸೊ ವಿಚ್ ಇಸ್ ನಿಯರ್ಲಿ ಈಕ್ವಲ್ ಟು ಎಷ್ಟು ಬರುತ್ತೆ ಅದು ನಿಮಗೆ? 754 ಅಂತಲೇ ಬರುತ್ತೆ, 08 ಸಮಥಿಂಗ್ ಲೈಕ್. ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ, 754.1 ಅಂತ ತೊಗೊಳ್ಬೋದು ಅಷ್ಟೇ, ಮತ್ತೆ ಜಾಸ್ತಿ ವೇರಿಯೇಷನ್ ಆಗೋದಿಲ್ಲ. ಝಡ್ ಈಕ್ವಲ್ ಟು ಇಷ್ಟು ಬರುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ವ್ಯಾಲ್ಯೂನ. ಸೊ ಐ ಆರ್ ಎಮ್ ಎಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್. ವಿ ಆರ್ ಎಮ್ ಎಸ್ ಇಸ್ 60, ಎಷ್ಟು ವೋಲ್ಟ್ ಇದೆ ಅದು? 120 ವೋಲ್ಟ್ ಡಿವೈಡ್ ಬೈ ಝಡ್ ಈಸ್ 754.10 ಅಂತ ತೊಗೊಳ್ತೇನೆ ನಾನು. ಸೊ ವಿಚ್ ಇಸ್ ನಿಯರ್ಲಿ ಈಕ್ವಲ್ ಟು ಸಮಥಿಂಗ್ ಲೈಕ್ 0.16 ಆಂಪಿಯರ್. 0.16 ampere, option B is the right answer for this question. Okay, so thank you very much for watching this video. I will make one more video on the alternating current. Okay, keep watch that video as well. Okay, so that completes the alternating current. Okay, so good luck. Thank you. Bye bye.